ನಮಸ್ಕಾರ. ಇವತ್ತು ಶೃಂಗೇರಿಗೆ ಹೊರಟಿದ್ದೀನಿ. ಶೃಂಗೇರಿಯಲ್ಲಿ ಫ್ರೆಂಡ್ಸ್ ಮನೆ ಇದೆ, ಫ್ರೆಂಡ್ ಇಬ್ಬರನ್ನ ಮೀಟ್ ಆಗೋದಿದೆ. ಇಲ್ಲಿ ಏನೇನು ಪ್ಲೇಸ್ ಇದೆ ಅಂತ ನೋಡಬೇಕು, ಸ್ವಲ್ಪ ಕೇಳಬೇಕು ಫ್ರೆಂಡ್ಸ್ ಹತ್ರ. ಇವನು ನನ್ನ ಅಣ್ಣನ ಮಗ ನಮ್ಮಣ್ಣ ಅಂತ. ಯಾರು ಬರೋದ್ರನ್ನ ಹೆಸರು ಕೇಳಿದ ತಕ್ಷಣ ಓಡೋದ. ಇದೇ ನನ್ನ ಕಾರು. ಇನ್ನೇನು ಹೊರಡೋದೆ. ಅದಕ್ಕಿಂತ ಮುಂಚೆ ಏನೇನೆಲ್ಲ ತಗೋಬೇಕು, ಸೊ ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ಇಟ್ಟಿದ್ದೀನಿ. ಅದೇ ತರ ಕಾರ್ ವಾಶ್ ಮಾಡಿದ್ದೀನಿ. ವಿಡಿಯೋದಲ್ಲಿ ಯಾವ ತರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ದೇವರ ಆಶೀರ್ವಾದ ಎಲ್ಲ ತಗೊಂಡು ಹೊರಟಿದ್ದೀವಿ. ಮಂಗಳೂರಲ್ಲಿ ಇದ್ದವ್ರಿಗೆ ಮತ್ತೆ ಮಂಗಳೂರು ಬಂದವ್ರಿಗೆ ಈ ಸರ್ಕಲ್ ಪರಿಚಯ ಇದ್ದೇ ಇರುತ್ತೆ. ಇಲ್ಲಿ ಒಂದ್ಸಲ ಆದ್ರೂ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿರ್ತೀರ. ಯಾವ ಸರ್ಕಲ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಾಧ್ಯ ಆದಷ್ಟು ಬೇಗ ಇಲ್ಲೊಂದು ಫ್ಲೈಓವರ್ ಆದ್ರೆ ದೇವರಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬೇಕು. ಸೊ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಇದು ಯಾವ ಸರ್ಕಲ್ ಅಂತ. ಇಲ್ಲಿರೋ ಪೊಲೀಸ್ ಅವ್ರಿಗೆ ಬಿಸಿಲಲ್ಲಿ ನಿಂತು 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 ಚಿಕನ್ ಟಿಕ್ಕಾ ತರ ಆಗಿರ್ತಾರೆ. ನಮ್ಮ ಮನೆಯಿಂದ ಡೈರೆಕ್ಟ್ ನಂತೂರ್ ಸರ್ಕಲ್ ಬಂದು ಅಲ್ಲಿಂದ ಮೂಡುಬಿದ್ರೆ. ಕಾರ್ಕಳ ಹತ್ರ ರೀಚ್ ಆಗುವಾಗ ಜೋರಾಗಿ ಮಳೆ ಬಂತು. ಮೋಸ್ಟ್ಲಿ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಅಂತಾನೆ ಆಗಿರ್ಬೋದು. ವೆದರ್ ಅಂತೂ ಸೂಪರ್ ಚಿಲ್ ಆಗಿತ್ತು. ಇಲ್ಲೇ ಹತ್ರದಲ್ಲೇ ಸೀತಾ ನದಿ, ಸೀತಾ ಫಾಲ್ಸ್, ಹಾಗೆ ವಾರಂಗ ಟೆಂಪಲ್ ಇದೆ. ವಾರಂಗ ಟೆಂಪಲ್ ನೀವು ಮುಗುಳ್ನಗೆ ಮೂವಿಯಲ್ಲಿ ನೋಡಿರ್ತೀರಾ. ಈ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುತ್ತೆ ವಾರಂಗ ಟೆಂಪಲ್ ಸೀನ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ತರ ಕಾಡ್ ಮಧ್ಯೆ ಡ್ರೈವಿಂಗ್ ಅಂತೂ ಸೂಪರ್ ಆಗಿರುತ್ತೆ. ಏನೋ ಒಂದು ಮನ್ಸಿಗೆ ಒಂದು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತೀವಿ. ನೋಡಿ, ನಾವು ಆಗುಂಬೆ ಎಂಟರ್ ಆಗ್ತಾ ಇದ್ದೀವಿ. ಆಗುಂಬೆ ಘಾಟ್ ಅಲ್ಲಿ ಯಾರಿಗೆಲ್ಲ ಖುಷಿ ಆಗುತ್ತೆ, ಯಾರಿಗೆಲ್ಲ ವಾಂತಿ ಬರುತ್ತೆ ಅಂತ ಹೇಳಿ. ತುಂಬಾ ಜನರಿಗೆ ಘಾಟ್ ಆಗಲ್ಲ, ಬಟ್ ನಮ್ಗಂತೂ ತುಂಬಾ ಖುಷಿ. ಮೊದಲೆಲ್ಲ ಬೈಕಲ್ಲಿ ಬರ್ತಿದ್ದಾಗ ಅಲ್ಲಲ್ಲಿ ನಿಲ್ಸಿ ಫೋಟೋ ತಗೊಂಡು ಹೋಗೋದೊಂದು ಆ ಮಜಾನೇ ಬೇರೆ. ಬೈಕಲ್ಲಿ ಬರೋ ಮಜಾನೇ ಬೇರೆ, ಕಾರಲ್ಲಿ ಹೋಗೋ ಮಜಾನೇ ಬೇರೆ. ಡ್ರೈವಿಂಗ್ ಒಂಥರ ಬೇರೆನೆ ಎಕ್ಸ್ಪೀರಿಯನ್ಸ್ ಅದು. ಸೊ ಶೃಂಗೇರಿ ರೀಚ್ ಆಗೋ ಮೊದಲು ಶೃಂಗೇರಿ ಬಗ್ಗೆ ಹೇಳ್ತೀನಿ. ಶೃಂಗೇರಿ ಏನ್ ತಾಲೂಕಿದೆ, ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತೆ. ಶೃಂಗೇರಿ ಟೋಟಲ್ ಆಗಿ 85% ಜನ ಸಾಕ್ಷರತೆ ಹೊಂದಿದೆ. ಸೊ ಜಾಸ್ತಿಯಾಗಿ ಅಲ್ಲಿರೋರು 85% ಜನ ಎಲ್ಲ ವಿದ್ಯಾವಂತರೇ ಇದ್ದಾರೆ. ಎಷ್ಟೇ ಆದರೂ ಶೃಂಗೇರಿ ಶ್ರೀ ಶಾರದಾಂಬೆಯ ಊರಲ್ವಾ. ಶೃಂಗೇರಿ ಹತ್ರ ರೀಚ್ ಆಗುವಾಗ ಆಶಿಕಾ ಅವರ ತಂದೆ ಸಿಕ್ಕಿದ್ರು. ಸ್ಕೂಟ್ರಲ್ಲಿ ಬಂದಿದ್ರು, ಮುಂದೆ ಹೋಗ್ತಾ ಇದ್ದಾರೆ. ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳಿದ್ರು. ನಮ್ಗೆ ರೂಟ್ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಹೋಗ್ತಿದ್ದೀವಿ. ಇಲ್ಲೂ ಅಷ್ಟೇ ವೆದರ್ ಅಂತೂ ತುಂಬಾ ಕೂಲ್ ಆಗಿದೆ. ನಾವು ಎಂಟ್ರ್ ಆದ ತಕ್ಷಣ ಗೊತ್ತಾಗುತ್ತೆ. ಸೊ ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಮಾಡಕ್ಕೆ ಹೇಳಿದ್ರು. ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬ್ಯಾಗ್ ಲಗೇಜ್ ಎಲ್ಲ ತಗೊಂಡು ಹೋದ್ವಿ. ಜಸ್ಟ್ ರೀಚ್ ಆದೆ ಶೃಂಗೇರಿಗೆ. 4 ಗಂಟೆ ಆಗಿದೆ ಇವಾಗ, ಸಂಜೆ. ಸೊ ಇಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಫ್ರೆಂಡ್ ಮನೆಗೆ, ವಿಶಾಖ್ ಮತ್ತು ಆಶಿಕಾ ಅಂತ. ಸೊ ಇಲ್ಲಿಂದ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನೀವೊಂದ್ಸಲ ನೋಡಬೇಕು ಪ್ಲೇಸ್ ಯಾವ ಥರ ಇದೆ ಅಂತ. ನೋಡಿ, ಅಲ್ಲಿ ತೋಟ ಕಾಣಿಸಿದ್ಯಲ್ಲ, ಮಧ್ಯದಲ್ಲಿ ಒಂದು ಮನೆ ಇದೆ ನೋಡಿ. ಸೊ ಅದೇ ಮನೆಯಲ್ಲಿರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಯಾವ ಥರ ಇದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು. ನನಗಂತೂ ಈ ಹಳ್ಳಿ ತುಂಬ ಇಷ್ಟ ಆಯಿತು. ಇದಕ್ಕಿಂತ ಮುಂಚೆ ಶೃಂಗೇರಿ ಬಂದವರು ಕಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಪ್ಲೇಸ್ಗೆಲ್ಲ ಹೋಗಿದ್ದೀರಂತ. ಇಲ್ಲಿ ಎಂಟ್ರಿ ಪ್ಲೇಸ್ ನೋಡಿ, ಕಾಫಿ ಪ್ಲಾಂಟೇಶನ್ ಒಳಗಡೆಯಿಂದ ಹೋಗಬೇಕು. ಬೆಳೀತಾ ನಾವು ದೊಡ್ಡವರಾಗ್ತಾ ನಮ್ಮ ಆಸೆಗಳು ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡಿ. ಸಿಟಿ ಬಿಟ್ಟು ಎಲ್ಲಾದರೂ ದೂರ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಆಸೆ ಉಟ್ಕೊಳ್ಳುತ್ತೆ. ಅಂದರೆ ಯಾರ ಟೆನ್ಷನ್ನು ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಈ ತೋಟ ಹೊಲ
ಈ ಪ್ರಾಣಿ ಪಕ್ಷಿಗಳು ಇವುಗಳ ಮಧ್ಯೆನೇ ಇರೋಣ ಅಂತ ಒಂದು ಮನ್ಸಿಗೆ ಬಂದ್ಬಿಡುತ್ತೆ. ಎಷ್ಟೋ ಜನ ಅದೇ ತರ ಮಾಡ್ತಾ ಇದ್ದಾರೆ, ಅವರ ರಿಟೈರ್ಡ್ ಲೈಫನ್ನ ಈ ತರ ಹಳ್ಳಿಲಿ ಬಂದು ಕಳೀತಾ ಇದ್ದಾರೆ. ನನಗೂ ತುಂಬಾ ಇಷ್ಟ ಹಳ್ಳಿ ಜೀವನ ಅಂದ್ರೆ. ಕಷ್ಟ ಇದೆ ಇಲ್ಲ ಅಂತ ಅಲ್ಲ, ಸಿಟಿಯಲ್ಲೂ ಕಷ್ಟ ಇದೆ, ಹಳ್ಳಿಲೂ ಕಷ್ಟ ಇದೆ. ಬಟ್ ಏನೋ ಒಂದು ಇಲ್ಲಿ ಒಂದು ಮನ್ಸಿಗೊಂದು ನೆಮ್ಮದಿ. ನೋಡಿ ಯಾವ ತರ ಮನೆ, ನೋಡಿ ಯಾವ ತರ ಇದೆ ಅಂತ. ದಟ್ಟಿ ಬಂದಿದ್ದೀವಿ. ಆಯ್ ಎದ್ದು ನಿಂತ್ಕೊಳ್ಬೇಡಿ, ಕೂತ್ಕೊಳ್ಳಿ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಅಷ್ಟೊಂದು ಮರ್ಯಾದೆ ಬೇಡ. ಮನೆ ಅಂಗಳ ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ. ಹೂವು, ಆ ಮರಗಳು, ಗಿಡ ಎಷ್ಟು ಚೆನ್ನಾಗಿದೆ ನೋಡಿ. ಶೃಂಗೇರಿ ಶ್ರೀ ಶಾರದಾಂಬೆಯ ಮಡಿಲಿಗೆ ನನಗೆ ಹಾಗೂ ನಿಮಗೆ ಎಲ್ಲರಿಗೂ ಸ್ವಾಗತ. ಈ ದೇವಾಲಯದ ಇತಿಹಾಸವನ್ನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸಿ ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಶ್ರೀ ಶಂಕರಾಚಾರ್ಯರು ಸುಮಾರು 1200 ವರ್ಷಗಳ ಹಿಂದೆ ಅವರಿಗೆ ಶಾರದಾಂಬೆಯನ್ನು ತಪಸ್ಸಿನಲ್ಲಿ ಕಂಡು ಈ ದೇವಾಲಯವನ್ನು ಸ್ಥಾಪನೆ ಮಾಡಿದರು. ಈ ದೇವಾಲಯ ಹೊಯ್ಸಳ ಶೈಲಿಯ ಶಿಲ್ಪಕಲೆ ಆಗಿದೆ. ದೇವಾಲಯದ ಒಳಗಡೆ ಬೆಳ್ಳಿಯ ಮಾತೆ ಶ್ರೀ ಶಾರದಾಂಬೆಯ ವಿಗ್ರಹ ಅತ್ಯಂತ ಆಕರ್ಷಕವಾಗಿದೆ. ಹಾಗೆ ಈ ದೇವಾಲಯವು ತುಂಗಾ ನದಿಯ ದಡದಲ್ಲಿ ಇದ್ದು ದೊಡ್ಡ ದೊಡ್ಡ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಆಗಿದೆ. ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಬರ್ತಾ ಇದ್ದಾಗ ಭಾರತದೆಲ್ಲೆಡೆ ಸಂಚಾರ ಮಾಡ್ತಾ ಇದ್ದು ಈ ಸ್ಥಳಕ್ಕೆ ಬಂದಾಗ ಕಪ್ಪೆ ತನ್ನ ಮರಿಗಳಿಗೆ ಜನ್ಮ ನೀಡ್ತಾ ಇದ್ದಾಗ ಬಿಸಿಲಿನ ತಾಪ ತಳಿಲಿಕ್ಕೆ ಆಗದೆ ನರಳಾಡ್ತಿದ್ದಾಗ ಹಾವು ಬಂದು ಜಡೆಯನ್ನ ಬಿಡಿಸಿ ಈ ಕಪ್ಪೆಗೆ ನೆರಳು ನೀಡ್ತಾ ಇತ್ತು. ಈ ನೈಸರ್ಗಿಕವಾಗಿ ಇವುಗಳು ವೈರಿಗಳಾದ್ರೂನು ಇವುಗಳ ಸ್ನೇಹವನ್ನು ನೋಡಿ ಶಂಕರಾಚಾರ್ಯರು ಇದೇ ಜಾಗದಲ್ಲಿ ನೆಲೆಸಿ ಶಾರದಾಂಬೆಗೆ ದೇವಾಲಯವನ್ನು ಕಟ್ಟಿಸಿಕೊಡ್ತಾರೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಈ ನಿಮ್ಮ ಅನುಭವವನ್ನು ಒಂದ್ಸಲ ನಮ್ಮ ಜೊತೆ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಈ 1200 ವರ್ಷ ಅಂದ್ರೆ 8ನೇ ಶತಮಾನದಲ್ಲಿ ಕಟ್ಟಿದ್ದಂತ ಈ ದೇವಾಲಯ ಇವಾಗ್ಲೂ ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಇವಾಗ ಈ ತರ ಕಟ್ಟಬೇಕು ಅಂದ್ರೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಕೆತ್ತನೆಗಳು ಇಲ್ಲಿ ಎಷ್ಟೊತ್ತಿದ್ರು ಮನಸ್ಸಿಗೆ ಅಷ್ಟು ನೆಮ್ಮದಿ. ಯಾಕಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಸೂರ್ಯನು ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ ಅಂತ ಬಾಯ್ ಹೇಳ್ತಾ ಇದ್ರು. ಅಲ್ಲಿಂದ ಡೈರೆಕ್ಟ್ ನದಿ ದಡದ ಹತ್ರ ಬಂದ್ವಿ. ಅಲ್ಲಿ ಬಸವ ಮತ್ತೆ ಶಿವಲಿಂಗ ಇತ್ತು. ನೋಡಿ ಯಾವಾಗಲೇ ಹೇಳಿರುವ ಕಪ್ಪೆ ಮತ್ತು ಹಾವಿನ ಏನು ಇತಿಹಾಸ ಇದೆ ಅದನ್ನ ಅಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ. ಅದೇ ತರ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಎಲ್ಲಾನು ವಿವರಿಸಿದ್ದಾರೆ. ನಿಮಗೆ ಓದಬೇಕು ಅಂದರೆ ಈ ವಿಡಿಯೋನ ಪಾಸ್ ಮಾಡಿ ಓದಿ. ಸಾಧ್ಯ ಆದಷ್ಟು ಹತ್ತಿರದಿಂದ ತೆಗೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ನೀರತ್ರ ಬಂದಾಗ ನೀರಿನ ಹರಿವು ಜಾಸ್ತಿ ಇತ್ತು. ಅದರಿಂದಾಗಿ ಮೀನುಗಳು ಹತ್ರ ಬರಕ್ ಆಗಿಲ್ಲ. ಅದು ಸಾಧ್ಯ ಆದಷ್ಟು ಬರಕ್ ಟ್ರೈ ಮಾಡ್ತಿತ್ತು. ನೀರಿನ ಹರಿವಿಂದಾಗಿ ಅದು ಆ ಕಡೆ ಹರಿತಾ ಹೋಗ್ತಿತ್ತು. ನೀರಿನ ಹರಿವಿಗೆ ಆಪೋಸಿಟ್ ಆಗಿ ಮೀನುಗಳು ಈಜಾಡ್ತಾ ಇತ್ತು, ನದಿಗಳು ಹಾಕಿ ಆಹಾರನ ತಿಂತಾ ಇತ್ತು. ನೋಡಿ ಯಾವ ತರ ಭಯ ಮಾಡಿ ಚಿಕ್ಕ ಮಕ್ಕಳು ಭಯ ಮಾಡ್ತಾರೆ ನೋಡಿ, ಆ ತರ ಭಯ ಮಾಡಿ ತಿಂತಾ ಇತ್ತು. ಈ ನದಿ ಪಕ್ಕ ಬರುವಾಗ ಈ ಬೋರ್ಡನ್ನು ಒಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಸಾಧ್ಯ ಆದಷ್ಟು ಶುಚಿತ್ವ ಕಾಪಾಡಿ. ಆಮೇಲೆ ಈ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಡಿ ಹೋಗೋದು, ಪ್ಲಾಸ್ಟಿಕ್ ಎಲ್ಲ ಬಿಸಾಡೋದು, ಈ ಥರ ಎಲ್ಲ ಮಾಡಬೇಡಿ. ಸಾಧ್ಯ ಆದಷ್ಟು ಕ್ಲೀನ್ ಆಗಿಡಿ. ನಮ್ಮ ಮನೆ ಯಾವ ಥರ ಕ್ಲೀನ್ ಆಗಿತ್ತು ಅದೇ ಥರ ದೇವಸ್ಥಾನದಲ್ಲೂ ಕ್ಲೀನ್ ಆಗಿಡಿ. ದೇವಸ್ಥಾನದ ಒಳಗಡೆ ಹೋಗಿ ಬಂದೆ. ಅದು ಎಷ್ಟೇ ಬಿಸಿಲಿದ್ರು ದೇವಸ್ಥಾನದ ಒಳಗಡೆ ಕೂಲ್ ಅಂದರೆ ತುಂಬ ಕೂಲ್ ಇತ್ತು. ನೀವು ಯಾವ ಥರ AC ಹಾಕೊಂಡು ಕೂತ್ಕೋತೀರ ಅದೇ ಥರ ಅಷ್ಟು ಕೂಲ್ ಆಗಿತ್ತು ಒಳಗಡೆ. ಹತ್ರದಿಂದ ದೇವರನ್ನ ನೋಡೋಕೆ ಸಿಕ್ತು. ಅಷ್ಟೊತ್ತಿಗೆ 2 ಬಿಳಿ ಕುದುರೆ ಕರ್ಕೊಂಡ್ ಬಂದ್ರು. ನೀವು ನೋಡ್ತಾ ಇರ್ಬೋದು.
ಈ ಕಡೆ ಲೆಫ್ಟ್ ಸೈಡಲ್ಲಿ ಇರೋ ಕುದುರೆ ಹೆಸರು ಕೃಷ್ಣ, ಈ ಕಡೆ ಇರೋ ಕುದುರೆ ಹೆಸರು ರುಕ್ಮಿಣಿ ಅಂತೆ. ಬಿಳಿ ಕುದುರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ದಿನ ಇದನ್ನ ಕರ್ಕೊಂಡ್ಬರ್ತಾರೆ ಭಕ್ತಾದಿಗಳು ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ತೋರಿಸೋದಕ್ಕೆ. ಅದಾದ್ಮೇಲೆ ಆನೆ ಬಂತು. ಸೊ ಆನೆ ಬಂದ ತಕ್ಷಣ ಎಲ್ಲರೂ ಸೇರಿ ಆನೆ ಆಶೀರ್ವಾದ ತಗೊಂಡ್ವಿ. ಆನೆ ಹೆಸರು ಒಂದು ಶ್ರೀಲಕ್ಷ್ಮಿ, ಇನ್ನೊಂದು ಜಯಲಕ್ಷ್ಮಿ ಅಂತ. ಸನಾತನ ಧರ್ಮಕ್ಕೆ ಶ್ರೀ ಶಂಕರಾಚಾರ್ಯರ ಕೊಡುಗೆ ತುಂಬ ಅಪಾರ. ಸೊ ಅವ್ರನ್ನ ನಾವು ಪೂಜಿಸಬೇಕು. ಮಕ್ಕಳಿಗೆ ಸಾಧ್ಯ ಆದಷ್ಟು ನಮ್ಮ ಇತಿಹಾಸ, ಈ ದೇವಸ್ಥಾನ, ದೇವಾಲಯದ ಕೆತ್ತನೆ, ಶಿಲ್ಪಕಲೆ, ಸೊ ಇದನ್ನೆಲ್ಲ ಸ್ವಲ್ಪ ತಿಳಿಸಿ ಅವರು ಮುಂದೆ ಬರೋ ಜನ್ರೇಷನ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಗೊತ್ತಿರಲಿ. ಹಾಗೆಯೇ ದೇವಸ್ಥಾನಕ್ಕೆ ಹೋಗುವಾಗ ಯಾವ ಥರ ಡ್ರೆಸ್ ಹಾಕೋಬೇಕು, ಹುಡುಗರು ಯಾವ ಥರ ಡ್ರೆಸ್ ಹಾಕೋಬೇಕು, ಹುಡುಗಿರು ಯಾವ ಥರ ಡ್ರೆಸ್ ಹಾಕಬೇಕು ಅನ್ನೋದನ್ನ ಇವಾಗ ಪ್ರತಿ ದೇವಸ್ಥಾನದಲ್ಲೂ ನೋಟಿಸ್ ಹಾಕಿರ್ತಾರೆ. ನಾವು ಸಾಧ್ಯ ಆದಷ್ಟು ನಮ್ಮ ಮನೆಯಲ್ಲಿ ತಿಳಿಸ್ಬೇಕು. ಅದೇ ಥರ ನಾವು ಈ ಆಚರಣೆಗಳನ್ನೆಲ್ಲ ಮಾಡಬೇಕು. ಈ ನೋಟಿಸ್ನ ಒಮ್ಮೆ ಪಾಸ್ ಮಾಡಿ ಓದಿ ಕರೆಕ್ಟಾಗಿ ಯಾವ ಥರ ಡ್ರೆಸ್ಸಿಂಗಲ್ಲಿ ಬರಬೇಕು ಅಂತ ಹಾಕಿದ್ದಾರೆ ಇಲ್ಲಿ. ಪ್ರತಿಯೊಂದು ದೇವಸ್ಥಾನದಲ್ಲೂ ಇದೇ ಥರ ಬಂದರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಈ ಕಡೆ ನೋಡಿ, ಒಂದ್ಸಲ ಇವರು ನನ್ನ ಫ್ರೆಂಡ್ ವಿಶಾಖ್ ಅಂತ, ಹಾಯ್, ಆಶಿಕಾಯಿಂದ ಪರಿಚಯ. ಸೊ ಮಂಗಳೂರು ಬಂದಿದ್ರು, ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬನ್ನಿ. ಯಾವ ಕಡೆ ಹೋಗ್ತಿದ್ದೀರಾ? ಇದು ಕಾಫಿ ಪ್ಲಾಂಟೇಶನ್ ಒಳಗಡೆ ಹೋಗೋಣ, ಹೇಗಿದೆ ಅಂತ. ನೈಟ್ ವೈಬ್ ಬೇರೆನೇ ಇರುತ್ತೆ ಇಲ್ಲಿ. ಅದು ಪೇಪರ್. ಒಂದ್ಸಲ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಓಕೆ. ಬ್ಲ್ಯಾಕ್ ಬರೀ ಅವರ ಫೋನ್ ಲೈಟ್ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಮೇಲ್ಗಡೆ ಸ್ವಲ್ಪ ಕಾಡಿದೆ. ಓಕೆ, ಇದು ಫುಲ್ ಲೈಟ್ ಹಾಕಿದ್ರು ಕಾಣಿಸ್ತಿಲ್ಲ. ಸ್ವಲ್ಪ ಸ್ಕೇರಿನೇ ಇಲ್ಲಿ. ಈ ಕಡೆ ಎಲ್ಲ ಓಡಾಡಿದ್ರೆ ಒಳಗಡೆ ಅಂತೂ ಫುಲ್ ಒಳಗಡೆ ಕಾಣೋದೇ ಇಲ್ಲ, ಅಷ್ಟು ಕಾಡಿದೆ. ಅದೇ ನೋಡಿ, ಇಷ್ಟು ಲೈಟ್ ಇಷ್ಟು ಇದ್ದಿದ್ರು ಇಲ್ಲಿ ನೈಟ್ 7 o'clock ಮೇಲೆ ಯಾರು ಓಡಾಡೋದೇ ಇಲ್ಲ. ಕಂಪ್ಲೀಟ್ ಎಲ್ಲರೂ ಅಷ್ಟೊತ್ತಿಗೆಲ್ಲ ಮನೆಗೆ ಹೋಗ್ಬಿಡ್ತಾರೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಮೋಸ್ಟ್ಲಿ ಒಂದು 5 kilometer ಒಂದಿರ್ಬೋದು. ನಾರ್ಮಲ್ ಆತರ ಹಾರರ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇಲ್ಲಿ ಇಲ್ಲ. ಸ್ಟೋರೀಸ್ ನಾನು ಹೇಳ್ಬೇಕು ಅಂದ್ರೆ, ನನಗೆ ನನ್ನ ಮಾವ ಒಂದು ಸ್ಟೋರಿ ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಅದು ಸತ್ಯನೋ ಸುಳ್ಳು ಅಂತ. ಮಂಡಗದ್ದೆ ಅನ್ನೋದು ತುಂಬಾ ದಟ್ಟ ಕಾಡು. ಆ ಕಾಡಲ್ಲಿ ಒಬ್ಬ ಆಟೋ ಡ್ರೈವರ್, ಅಂದ್ರೆ ಮಂಡಗದ್ದೆಯಿಂದ ಶಿವಮೊಗ್ಗಕ್ಕೆ ಡೈಲಿ ಡ್ಯೂಟಿಗೆ ಹೋಗ್ತಾ ಇದ್ದ. ನೈಟ್ ಅವ್ನು ವಾಪಸ್ ಬರೋತ್ತಿಗೆ ಲೇಡಿ ಒಬ್ಳು ಕೈ ಅಡ್ಡ ಹಾಕಿ, ಮಗು ಇರುತ್ತೆ, ನನಗೆ ನಂಗೆ ಡ್ರಾಪ್ ಮಾಡಿ ಅಂತ ಹೇಳೋದು, ಹಿಂದ್ಗಡೆ ತಿಂತಾ ಇರೋದು. ಆ ಸ್ಟೋರಿ ಎಲ್ಲಾ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಅದು ಮಂಡ್ಯದ್ದು, ಮಂಗಳೂರ್ದು, ಯಾರಿಗೂ ಗೊತ್ತಿಲ್ಲ. ಯಾವ ಊರು ಗೊತ್ತಿ ಆ ಊರಲ್ಲಿ ಎಲ್ಲರಿಗೂ ಅದೇ ಸ್ಟೋರಿ ಮೋಸ್ಟ್ಲಿ ಸರ್ಕ್ಯುಲೇಟ್ ಆಗಿದೆ. ಊರ್ ಮಾತ್ರ ಚೇಂಜ್, ಸ್ಟೋರಿ ಒಂದೇ. ಸೊ ಅದೇ ಬಿಲೀವ್ಸ್ ನಮಗೇನಿಲ್ಲ, ಬಟ್ ಇದೆ ಕೆಲವೊಂದ್ ಕಡೆ ಇರ್ಬೋದು, ನೆಗೆಟಿವಿಟೀಸ್ ಇದ್ದೇ ಇರುತ್ತೆ, ಜಡ್ಜ್ ಮಾಡಕ್ ಆಗಲ್ಲ. ಸೊ ಇರ್ಬೋದು ಮೋಸ್ಟ್ಲಿ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಶೃಂಗೇರಿ ಬಗ್ಗೆ ಇತ್ತು, ಸಾಧ್ಯ ಆದಷ್ಟು ವಿವರ ಕೊಟ್ಟಿದ್ದೀನಿ. ನಾಳೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ, ವಿಶಾಖ ಅವ್ರ ಮನೆಗೆ ಹೋಗ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಅಥವಾ ನಿಮ್ಮೂರಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ವೈಲ್ಡ್ ವಿಂಗ್ ಕ್ರೂ ಫಾಲೋ ಮಾಡಿ, ಅದರಲ್ಲಿ ನಮಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನೀವು ಮೆಸೇಜ್ ಕಳಿಸ್ಬೋದು. ನಾವು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀವಿ, ಹಾಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳಿ, ನಮ್ಮ ಅನುಭವ ನಿಮ್ಮ ಜೊತೆ ಹಂಚ್ಕೋತೀವಿ. ಸೊ ಖಂಡಿತ
ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ವೈಲ್ಡ್ ವಿಂಗ್ ಕ್ರೂನ ಫಾಲೋ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.